ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಕನ್ನಡ ಚಲನಚಿತ್ರವು ಇದೇ ತಿಂಗಳು 23ರಂದು ಬಿಡುಗಡೆಯಾಗುತ್ತಿದ್ದು, ಚಿತ್ರಕ್ಕೆ ಎಲ್ಲರೂ ಆಶೀರ್ವದಿಸಿ ಎಂದು ಯುವ ನಾಯಕ ನಟ ಕೆಕೆ ವಿವಾನ್ ಮನವಿ ಮಾಡಿದರು. ಇಂದು ಕೋಲಾರದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಿತ್ರತಂಡ, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿ 1962ರಲ್ಲಿ ನಿಜವಾಗಿ ನಡೆದಂತಹ ಘಟನೆ ಹಾಗೂ ನೈಜ ಕತೆ ಆಧಾರಿತ ತಂದೆ ಮಗನ ಸಂಬಂಧ ಮತ್ತು ಬಾಂಧವ್ಯ ತಿಳಿಸುವ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಚಿತ್ರ ಇದಾಗಿದ್ದು, ಇದೇ ತಿಂಗಳು 23ರಂದು ಕರ್ನಾಟಕದಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ಹಾರೈಸಿ ಎಂದು ರಾಜಕಾರಣಿ ಹಾಗೂ ಬಿಲ್ಡರ್ ಕೋಲಾರ ಕೇಶವರವರು ಸುಪುತ್ರ ಹಾಗೂ ಚಿತ್ರದ ಯುವ ನಾಯಕ ನಟ ಕೆಕೆ ವಿವಾನ್ ಮನವಿ ಮಾಡಿದ್ರು. ಹೊಸಬ್ರು ಯಾರು ಸಹಕಾರ ನೀಡ್ತಾ ಇಲ್ಲ, ಯಾವ ಇಂಡಸ್ಟ್ರಿ ಗಣ್ಯ ವ್ಯಕ್ತಿಗಳಾಗ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿರೋದು ಒಬ್ಬರೇ. ಹೇಳ್ಕೊಳ್ಳೋದು ಬೇಳಂಕಿಯಷ್ಟು ಇರೋಷ್ಟು ಜನ. ಒಬ್ರು ಧ್ರುವ ಸರ್ಜಾ ಅವರು ನಮ್ಮ ಸಿನಿಮಾ ಟ್ರೈಲರ್ ನ ಲಾಂಚ್ ಮಾಡ್ಕೊಡ್ತಾರೆ. ವಸಿಷ್ಠ ಸಿಂಹ ಅವರು ನಮ್ಮ ಟೀಸರ್ ನ ಲಾಂಚ್ ಮಾಡ್ತಾರೆ. ಆಮೇಲೆ ಪಾರಂಜಿತ್ ಅಂದ್ಬಿಟ್ಟು ಅವರು ತಮಿಳಿನ ಖ್ಯಾತ ನಿರ್ದೇಶಕರು. ಈ ಹಿಂದೆ ಅವ್ರದ್ದು ಸಾರ್ಪಟ ಪರಂಪರ, ಕಬಾಲಿ, ಕಾಲ ಈ ಸಿನಿಮಾನ ಅವರು ನಿರ್ದೇಶನ ಮಾಡಿರ್ತಾರೆ. ಅವರು ನಮ್ಮ ಸಿನಿಮಾ ಮತ್ತು ಸಿನಿಮಾ ಕಂಟೆಂಟ್ ನ ನೋಡಿ ಅವ್ರು ತುಂಬಾ ಇಷ್ಟಪಟ್ಟು ಅವ್ರ ಟ್ವಿಟರ್ ಪೇಜ್ ಅಲ್ಲಿ ನಮ್ಮ ಸಿನಿಮಾ ಟೀಸರ್ ಅವ್ರು ಬಿಡುಗಡೆ ಮಾಡ್ತಾರೆ. ಕಂಟೆಂಟ್ ಸರ್, ನಾನು ಹೊಸಬ್ರು ಒಂದೊಳ್ಳೆ ಪ್ರಯತ್ನ ಮಾಡಿದೀವಿ, ಜನರಿಗೆ ಮನರಂಜನೆ ಕೊಡೋಣ ಅಂತ. ಅದು ನಗು ರೀತಿನಲ್ಲಾಗಿರ್ಬೋದು, ಇಲ್ಲ ದುಃಖದ ರೀತಿನಲ್ಲಾಗಿರ್ಬೋದು, ಇಲ್ಲ ಮನಸ್ಸಿಗೆ ನೋವಾಗುವಂತ ಭಾರವಾದ ರೀತಿನಲ್ಲಾದ್ರೂ ಆಗಿರ್ಬೋದು. ಬಟ್ ನಾವು ನಮ್ಮ ನವರಸಗಳನ್ನ ಬಳಸಿ ನಿಮ್ಮ ಮುಖದಲ್ಲಾಗ್ಲಿ ಮನಸ್ಸಲ್ಲಾಗ್ಲಿ ಒಂದು ನಗುನು ಅಳುನೋ ಬರ್ಸೋಂತ ಕರ್ತವ್ಯ ಅದು ಕಲಾವಿದರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಆ ಕೆಲಸ ನಾವು ಮಾಡಿದೀವಿ. ಸಿನಿಮಾ ಮುಗಿಸಿ ಜನರೆಲ್ಲರೂ ಆಚೆ ಬರೋಷ್ಟೊತ್ತಿಗೆ ಕಣ್ಣಲ್ಲಿ ನೀರಿಟ್ಕೊಂಡೇ ಆಚೆ ಬರ್ತಾರೆ. ಅಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಒಂದು ತಂದೆ ಮಗನ ಸಂಬಂಧ ಆಧಾರಿತವಾದಂತ ಒಂದು ಸಿನಿಮಾ. ಅಂಡ್ ಇದು ನೈಜ ಘಟನೆ ನಡೆದಿರುವಂತ ಸಿನಿಮಾ. ಇದು ನೈಜವಾಗಿ ನಡೆದಿರುವಂತ ಕತೆ. 1964ರಲ್ಲಿ ನಡೆದಿರುವಂತ ಘಟನೆನ ಆಧಾರಿತವಾಗಿ ತಗೊಂಡು ನಾವು ಆ ಸಿನಿಮಾನ ಇವತ್ತಿನ ಕಸ್ಟಮ್ಸ್ ಅಂಡ್ ಮಾಡಿಫಿಕೇಶನ್ಸ್ ಅಂಡ್ ಸಿನಿಮಾ ಲಿಬರ್ಟಿನ ಬಳಸ್ಕೊಂಡು ನಾವು ಆ ಸಿನಿಮಾನ ರೆಡಿ ಮಾಡಿದೀವಿ. ಇದೇ ಶುಕ್ರವಾರ, ಅಂದ್ರೆ ಬರೋ ನಾಡಿದ್ದು ಇದೇ ಶುಕ್ರವಾರ ಫೆಬ್ರವರಿ 23ನೇ ತಾರೀಕು ರಾಜ್ಯಾದ್ಯಂತ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಧೈರ್ಯಂ ಸರ್ವತ್ರ ಸಾಧನಂ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇರಬೇಕು. ಇಂಡಸ್ಟ್ರಿ ಬೆಳಿಬೇಕು, ಹೊಸ ಕಲೆಗಳು ಬರಬೇಕು, ಹೊಸಬ್ರು ಬರಬೇಕು, ಹೊಸತನವನ್ನು